ಎರಡು ಸೇರಿದ್ರು ಅಂದ್ರೆ ನನ್ನ ನಿದ್ದಿನ ಹಾಳು ಮಾಡಿರ್ತಾವೆ. 12 ಗಂಟೆ ಆಗಂತ ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ಬೇಕು, ಇವ್ರು ಬೇರೆಲ್ಲ ಹೋಗ್ತೀನಿ ಅನ್ನತ್ತಾರ. ಏನಂತ ಇಬ್ಬರದು? ಅಯ್ಯೋ ಅವ್ರದ್ದಿಬ್ಬರದು ಗೋಳು ಇದ್ದಿದ್ದೆ ಬಿಡ್ರಿ. ಇವತ್ತು ರಿಸಲ್ಟ್ ಅಲ್ಲ, ನಾನು ಕೇಳೋದು ಮರೆತುಬಿಟ್ಟೆ. ಕೀ ಫಸ್ಟ್ ಬಂದ ಅಂತ ನೋಡು. ಏನು ಸುಮಾ ಫಸ್ಟ್ ಬಂದಾಳ? ಹ್ಞೂ ರೀ, ಸುಮಾ ಫಸ್ಟ್ ಬಂದ. ಫಸ್ಟ್ ಅಂದ ಇವರಿಬ್ಬರು ಫಸ್ಟ್ ಕಾಲೇಜಿಗೆ ಸೆಕೆಂಡ್ ಬಂದ. ಈಗ ಕಾಲೇಜಿಗೆ ಯಾಕೆ ಸೆಕೆಂಡ್ ಬಂದಕ್ಕೆ? ಚೆನ್ನಾಗಿ ಓದಿಲ್ಲಲ್ಲ ಈ ಸಲ. ಯಾರು ಬಂದಾರಂತ ಸೆಕೆಂಡ್? ಯಾರಂತ ಗೊತ್ತಿಲ್ಲ, ಅವ್ರು ಕಾಲೇಜ್ನಲ್ಲಿ ಬಂದಾರ ಅನ್ನೋದು ಅಷ್ಟೇ ಗೊತ್ತು. ಹೌದಾ? ನಾಳೆ ಕೇಳ್ತಿದ್ದು ಆಕಿಗೆ. ನಾನು ಈ ಸಲ ಸೆಕೆಂಡ್ ಬಂದ್ರೆ ಅಥವಾ ಫಸ್ಟ್ ಬಂದ್ರೆ ಏನೋ ಕೊಡಿಸ್ತೀನಿ ಅಂದಿದ್ದೆ. ರೀ ಆಕಿಗೆ ಕಿವ್ಯಾನು ಇಲ್ಲ, ಫಸ್ಟ್ ಕಿವ್ಯಾನು ಮಾಡಿಸ್ಬೇಕಾಕಿ. ಇನ್ನೂ ಅದಾವಲ್ಲ ಅವನ್ನ ಕೊಡು. ಈಗ ಬಂಗಾರ ರೇಟ್ ಜಾಸ್ತಿ ಆಗೈತಿ, ಮುಂದೆ ನೋಡಿ ನಾನು ತೊಗೊಂಡ್ರತ್ತ. ಈಗ ಸಸ್ತಾ ಇದ್ದಾಗ ಏನು ಮಾಡೋಕ್ಕಾಗಲ್ಲ, ಮುಂದೆ ತೊಗೊಂಡು ತಗೋ. ನೋಡ್ರಿ ನಾಳೆ ಆಕಿನ ಬಂದು ಕೇಳಿಲ್ಲ ಅಂದ್ರೆ ನೀವು ಕೊಡಿಸ್ತೀರಿ, ನಾ ಕೇಳಿದಾಗ ಏನನ್ನಲ್ಲ. ಕೇಳಿ ತಗೋ ಫಸ್ಟ್. ಆಕಿಗೆ ಇವು ಬೇಕಾಗ್ಯಾವಂತ, ಕಾಲನು ರಿಂಗ್ ಬೆಳಿ ಬೇಕಾಗ್ಯಾವಂತ. ಹೌದಾ? ಮನೆಗಿನ ಕಾಲೇಜಿಗೆ ಬಂದಿತ್ತಲ್ಲ, ಕೊಟ್ಟಾಳ ನೋಡಿ 16,000, ಅದನ್ನು ತಗೋ. ಅದೇನು ರೀ, ಅದು ಎದಕ್ಕಾರ ಬೇಕಾಗುತ್ತೆ ಆಕಿಗೆ? ಇಲ್ಲ ಅಲ್ಲೇ ಅವು ಏನಾರು ಒಂದು ಹೇಳ್ರಿ, ಏನಾರು ಒಂದು ಐತಲ್ಲ. ಡಾಕ್ಟರ್ ಏನೇ ಸೀರಿಯಸ್? ಏನು ಸೀರಿಯಸ್ ಇಲ್ಲ, ಏನು ಆತಂಕ ಪಡುವಂಥದ್ದು ಏನಿಲ್ಲ. ಒಂದು ಸ್ವಲ್ಪ ರೆಸ್ಟ್ ತೊಗೊಂಡ್ರೆ ಕಡಿಮೆ ಆಗುತ್ತೆ. ಆದರೆ ಏನು ಕಾಲಿಗೆ ತುಂಬ ಏಟು ಬಿದ್ದೈತಿ, ಅವ್ರು ಅಡ್ಡಾಡೋಕ್ಕಾಗಲ್ಲ. ಇವಾಗ 2 ದಿನ ಆರಾಮ ರೆಸ್ಟ್ ಮಾಡಲಿ. ಅವ್ರು ಈಗ ಮಲ್ಕೊಲಿ, ಮಾತಾಡೋಕೆ ಹೋಗ್ಬಿಡ್ರಿ ಯಾರು. ಡಾಕ್ಟರ್ ಸರಿ ಡಾಕ್ಟರ್. ಫೋನ್ ಬೇರೆ ತಂದಿಲ್ಲ, ಏನು ಫೋನ್ ಎಲ್ಲಿಟ್ಟಿದ್ದಾನೆ ಏನೋ. ನಮಸ್ಕಾರ ವೀಕ್ಷಕರೇ, ತುಂಬ ಜನ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಆಮೇಲೆ ಹೈಪ್ ಬಟನ್ನ ಕ್ಲಿಕ್ ಮಾಡಿ. ಹೈಪ್ ಕೊಡೋದ್ರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಮಲಗಿದಾನೆ, ಮಲ್ಕೊಳ್ಳಿ ಬಿಡು, ಇಲ್ಲೇ ಕುಂತ್ರಾಯ್ತು. ಅಕ್ಕ ಇನ್ನೂ ಬರ್ತಾನೆ ಇಲ್ಲ, 12 ಆಗಂತು. ಅಂಜಲಿ ಇನ್ನೂ ಮಕ್ಕೊಂಡಿಲ್ಲ ನೀನು? ಅಪ್ಪ ಅಕ್ಕ ಇನ್ನೂ ಬಂದೇ ಇಲ್ಲ ಅಪ್ಪ. ಸರಿ ಕಣವ, ಒಂದು ಕೆಲಸ ಮಾಡಿ, ನಾನು ಹೋಗಿ ಬರ್ತೀನಿ ಸಾವ್ಕಾರ ಮನೆಗೆ. ಏನು ನೀ ಇಲ್ಲೇ ಇರಿ ಏನು? ಅಪ್ಪ ನಾನು ಬರ್ತೀನಪ್ಪ. ಯಾಕೆ ಇಬ್ರು ಎದ್ದೀರಿ? ಅವ ಗೌರಿ ಬಂದಿಲ್ಲವ ಇನ್ನ. ಅಯ್ಯ ಮಗನ, ಹೋಗಿ ನೋಡ್ಕೊಂಡು ಬರೋಗೋ, ಇಲ್ಲ ಫೋನ್ ಹಚ್ಚ. ಅವ ಸಾವ್ಕಾರಿ ಫೋನ್ ಹಚ್ಚಿದ, ಸಾವ್ಕಾರ ಬೆಂಗಳೂರಿನಾಗ ಅದಾರಂತ. ಅದಕ್ಕೆ ನಾನು ಹೋಗಿ ನೋಡ್ಕೊಂಡು ಬರ್ಲೇನ ಅಂತ. ಸರಿ ಹೋಗಿ ಬರೋಗ, ಹೊತ್ತಾಗೈತಿ ಭಾಳ. ಸರಿ ನಾವು ಹೋಗಿ ಬರ್ತೀನಿ. ಅಪ್ಪ ನಾನು ಬರ್ತೀನಪ್ಪ. ಅಂಜಲಿ ಬೇಡವಾ, ಇಲ್ಲೇ ಇರಿ, ನಾ ಬರ್ತೀನಿ ಹೋಗಿ. ಹಲೋ ಹಲೋ ಸರ್, ನೀವು ಹೇಳಿರೋ ಥರ ಡೀಲ್ ಮುಗಿದಿದೆ. ಆಲ್ಮೋಸ್ಟ್ ಅವನು ಗೋತಾ. ಹಾಂ ಸರ್, ಪಕ್ಕ 100%. ಅಮೌಂಟ್ ಯಾವಾಗ ಕಳಿಸ್ತೀರಾ ಅಂತ ಹೇಳ್ತೀರಾ? ಓಕೆ, ಈಗ 50,000 ಹಾಕಿರ್ತೀನಿ, ನಾಳೆ 50,000 ಹಾಕ್ತೀನಿ. ಡೀಲ್ ಕನ್ಫರ್ಮ್ ಆದಮೇಲೆ ಓಕೆನಾ? ಹಾಂ ಸರ್, ಸರಿ. ಅಲ್ಲೇನು ಮಾಡ್ತಿದ್ಯೋ? ಬಾ ಮಲ್ಕೋ ಬಾ. ಅಮ್ಮ ಡೀಲ್ ಡನ್. ಯಾರಿಗೂ ಗೊತ್ತಾಗಲ್ಲ ಹೌದಿಲ್ಲ? ಯಾರಿಗೂ ಗೊತ್ತಾಗಲ್ಲ. ಒಂದು 7 ದಿನ ಅಂತೂ ಯಾರಿಗೂ ಏನೂ ಆಗದೆ ಇರೋ ಥರ ನಾನು ನೋಡ್ಕೊತೀನಿ, ಆಯಿತಾ? ಮತ್ತು ನನ್ನ ಹೆಸರು ಹೊರಗೆ ಹಾಕಿಯ? ಇಲ್ಲ ತಗೋಮ್ಮ, ನಾನು ಹೇಳ್ತಾನೆ, ಯಾಕೆ ಅನಿಸ್ತೀನಿ ನೀನು? ಸರಿ ಬಾಬಾ, ಹೊತ್ತಾಗಿದೆ ಮಲ್ಕೊಳ್ಳೋ ಅಂತ. ನಾಳೆ ಬೆಳಗ್ಗೆ ಬೇಗ ಕಾಲೇಜ್ಗೆ ಹೋಗ್ಬೇಕು, ಅಲ್ಲಿ ಹೋಗಿ ಏನೇನಾಗಿದೆ ಅಂತ ನೋಡ್ಕೋಬೇಕು. ಸರಿ ಅಮ್ಮ. ಸಂಗೀತ ಅಕ್ಕ, ಏನಕ್ಕ, ಏನಾಗಬೇಕಾಗಿತ್ತು? ಏನು ಇಷ್ಟೊತ್ತಿನಾಗ ಹೊರಗೆ ಬಂದಿರಲ್ಲ, ಯಾಕೆ? ಒಳಗೆ ನೋಡ್ರಿ. ಇಲ್ಲಕ್ಕ, ಹಂಗ ಹುಡುಗ ಫೋನ್ ಬಂದಿತ್ತಾ, ಅದಕ್ಕೆ ಮಾತಾಡ್ಕೊಂಡು ಹೊರಗೆ ಬಂದ. ಏನಂತ ನಾನು ಕೇಳ್ಕೊಂಡು ಬಂದು ನೋಡು. ಅಷ್ಟೇನಾ? ಹೊತ್ತಾಗೈತಿ, ಒಳಗೆ ನೋಡ್ರಿ. ಮೊದಲ ಅಮಾಸಿ ಇವತ್ತು, ಒಳಗೆ ಬಾ. ಹಾಂ ದೊಡ್ಡಮ್ಮ, ಬಂದೆ. ಯಾಕಕ್ಕ ನೀ ಇನ್ನೂ ಮಲ್ಕೊಂಡಿಲ್ಲ? ಇವ ರಾಮ್ ಬಂದನ, ಶ್ಯಾಮ್ ಇನ್ನಾದರೂ ಬರೋವಲ್ದ. ಆಮೇಲೆ ಅಕ್ಕಗೆ ಯಾಕೋ ಹೊಟ್ಟೆನೂ ಬರೋದೈತೆ, ಅದಕ್ಕಾಗಿ ಊಟ ಕೊಟ್ರತಂತೆ ಬಂದು ನೋಡಿತ್ತಾಗ ನಿಮ್ಮನ್ನು ನೋಡಿದ್ನಿ. ಹಂಗೆ ನಿಮ್ಮನ್ನ ಒಂದಿಟ್ಟು ಮಾತಾಡ್ಸ್ಕೊಂಡು ಹೋದ್ರತಂತೆ ಬಂದೆ. ಬಾ ಒಳಗೆ ಬಾ. ಇವ್ರೊಂದು ಬೆಂಗಳೂರಿಗೆ ಹೋಗಿ ಯಾವಾಗ ಬರ್ತಾರೋ ಏನೋ, ಎಲ್ಲರನ್ನೂ ಕಾಯ್ಕೊಂಡು ಕುಂದೂರು ಆಗ್ಬಿಟ್ಟೈತೆ ನಂದಂತರು. ಅಲ್ಲ ಚಿಕ್ಕಮ್ಮ, ದೊಡ್ಡಪ್ಪ ಬಂದಿಲ್ಲ ಇನ್ನು? ಇಲ್ಲಪ್ಪ, ಇನ್ನೂ ಬಂದಿಲ್ಲ ನೋಡು. ಅವರು ಎಷ್ಟೊತ್ತಿಗೆ ಬರ್ತಾರೋ ಏನೋ, ಅವ್ರನ್ನೂ ಕಾಯಕತ್ತೀನಿ. ಎಷ್ಟೊತ್ತಾತವ್ರು ಬೆಂಗಳೂರು ಬಿಟ್ಟಿನಿ ಏನಾಗತ್ತಾರ, ಇನ್ನಾದರೂ ಬರೋವಲ್ರು. ಒಂದು ಮಧ್ಯಾಹ್ನದಿಂದ ಕಾಯಕತ್ತೀನಿ ನಾನು. ಅಲ್ಲ ಗಂಗವ್ವ ದೊಡ್ಡಮ್ಮಗೆ ಏನಾಯ್ತು? ಯಾಕೋ ಹೊಟ್ಟಿನೂ ಅನ್ನಾಗತ್ತಾಳಪ್ಪ ನಿನ್ನೆಯಿಂದ. ಅಲ್ಲ ಸುಮ್ಮನೆ ಇವತ್ತು ದವಾಖಾನಿಗೆ ಕರ್ಕೊಂಡು ಹೋಗಿದ್ದು ನೋಡೋಕಿನ್ನ. ಇವೊಂದು ಹುಡುಗರು ಯಾವ ಮನೆಗೆ ಇರಂಗಿಲ್ಲವ, ಇದ್ದೂ ಇಲ್ಲ ನೋಡು ಒಟ್ಟು. ಆಮೇಲೆ ಈಕಿಗೂ ಮಿಂಚುಗೂ ಮತ್ತು ಸಿಂಚುಗೂ ಯಾಕೋ ಮೈ ಬಿಸಿ ಆಗೈತಿ. ಯಾಕೆ ಅವ್ರಿಬ್ರಿಗೆ ಯಾಕೆ? ಅಕ್ಕ ಒಂದು ಕೆಲಸ ಮಾಡಿ, ನಾನು ಗಂಗಕ್ಕನ ರೂಮ್ನ ಮಲ್ಕೊತೀನಿ. ಆಕಿಗೆ ಏನಾರು ಬೇಕಂದ್ರೆ ನಾನು ಕೊಡ್ತೀನಿ ತಗೋ. ಅಷ್ಟು ಮಾಡಿದ್ರೆ ಬಾ ಪುಣ್ಯ ಆಗತ್ತೆ ನೋಡು. ಅಲ್ಲೇ ಆಕಿಗೆ ಗಂಜಿ ಮಾಡಿಟ್ಟು ತೊಗೊಂಡೋಕೆ. ಸರಿ ತೊಗೊಂಡೋಕಿನ ತಗೋ. ಶ್ಯಾಮ್ ಒಂದು ಎಲ್ಲಿದಾನ ಒಂದಿಟ್ಟ ನೋಡಪ್ಪ, ಎಲ್ಲಿದಾನ ನೋಡು. ಫೋನ್ ಹಚ್ಚು, ನಾ ಹಚ್ಚಿದ್ರೆ ಎತ್ತವಲ್ಲ. ದೊಡ್ಡವ ನಾ ಎಲ್ಲ ನೋಡ್ಕೊತೀನಿ, ನೀವು ಮಕ್ಕ ಹೋಗು. ಅಯ್ಯ ನನಗೆಲ್ಲ ನಿದ್ದೆ ಬರೋಬೇಕಪ್ಪ, ನಿಮ್ಮ ದೊಡ್ಡಪ್ಪ ಬರೋ ಮಟ ನಿದ್ದೆ ಹತ್ತಲ್ಲ ನನಗೆ. ಹಿಂಗೆ ಅವ್ರು ಬರೋ ಮಟ ಹಿಂಗೆ ಅಡ್ಡಾಡ್ತಿರ್ತೀನಿ ನೋಡು. ದೊಡ್ಡಮ್ಮ ಯಾರ ಬೆಲ್ ಬರ್ಸಾಕತ್ತ, ಹಿಂದೆ ನಾನು ನೋಡ್ತೀನಿ. ಯಾರು ಬೇಕಿತ್ತು ನಿಮಗೆ? ಸ್ವಲ್ಪ ಅಮ್ಮವ್ರನ್ನ ಕರಿತೀರಾ? ದೊಡ್ಡಮ್ಮ ಯಾರೋ ನೀನು ಕೇಳ್ಕೊಂಡು ಬಂದಾರ ನೋಡು. ಏನಣ್ಣ ಇಷ್ಟೊತ್ತಿನಾಗ ಬಂದಿರಿ? ಅಮ್ಮರ ಗೌರಿ ಇನ್ನೂ ಮನೆಗೆ ಬಂದಿಲ್ರಿ. ಹೌದಾ? ಇಲ್ಲಪ್ಪ, ಗೌರಿನ 9 ಗಂಟೆ ಅಂದ್ರೆ ಕಳಿಸೀನಿ. ಲಗುನ ಹೋಗ್ತಿದ್ಗಳನ್ನ, ಇವತ್ತೇನೋ ತಂಗಿದು ಎಕ್ಸಾಮ್ ರಿಸಲ್ಟ್ ಬಂದೈತಿ ಅಂತೇಳಿ ಅಂದ್ಲ. ನಾನು ಹಂಗಾರೆ ಹೋಗ್ಬಿಡುವ, ನಾಳೆ ನಾನು ಬಾ ಅಂತಂದು. ನಾಳೆಗೆ ಒಂದಿನ ರಜೆ ಬೇಕಂತಂದ. ನಾನು ಆಯ್ತು ಬರುವ ರಜೆ ಅಂತಂತಂದು. ಈಗ 9 ಗಂಟೆಗೆ ಹೋಗ್ಯಾಳಪ್ಪ ಆಕಿ. ಹೌದಾ ಅಮ್ಮರ? ಯಾಕೋ ಮನೆಗೆ ಬಂದಿಲ್ರಿ. ನಾನು ಅದಕ್ಕೆ ಇಲ್ಲೇನಾರು ಅದಾಳ ಅಂತ ಕೇಳ್ಕೊಂಡು ಬಂದೆ. ಅದು ಹೆಂಗಾತಪ್ಪ? CCTV ಕ್ಯಾಮ್ರಾ ನೋಡೋದು.
ಹೋಗ್ಯಾಳೇನು ಇಲ್ಲೇ ಅದಾಳ. ಸ್ಟೋರ್ ರೂಮ್ನಾಗ ಕೆಲಸ ಐತಂದಿದ್ದೆ, ಅಲ್ಲೇನಾರ ಅದಾಳ ನೋಡೋದು. ಸರಿ ಸರಿ ಚಿಕ್ಕ ದೊಡ್ಡಮ್ಮ. ನಿಂದ್ರಪ್ಪ ಕುಂದ್ರ. ಇಲ್ಲ ಅಮ್ಮವ್ರೆ, ಅವ್ನು ನೋಡ್ಕೊಂಡು ಬರಲಿ. ಇನ್ನೂ ಅಪ್ಪರು ಬಂದಿಲ್ಲ ರೀ? ಹ್ಞೂನಪ್ಪ, ಇನ್ನು ಇವರು ಬಂದೇ ಇಲ್ಲ. ಎಷ್ಟೊತ್ತದ ನಾನು ಅವ್ರಿಗೋಸ್ಕರ ಕಾಯ್ಕೊಂತ ಕುಂತೀನಿ. ಬರ್ತಾರೆ ಅಂತೇಳಿ ಇನ್ನಾದರೂ ಬರವಲ್ರಿ ಯಾರು. ಹೌದನ್ರಿ? ಸರಿ ರೀ. ದೊಡ್ಡಮ್ಮ, ಆಕಿ ಮೇನ್ ರೋಡಿಗೆ ಹೋಗಿದ್ದು ಎಲ್ಲ ಕ್ಲಿಯರಾಗಿ ಐತಿ. ಹೋಗ್ಯಾಳಕಿ? ಹೋಗ್ಯಾಳ ನೋಡಪ್ಪ ಆಕಿ, ಆಗ ಹೋಗ್ಯಾಳ ನೋಡು. 6 ಗಂಟೆ ಆಗಿತ್ತು, 9 ಆಗಿತ್ತು. ಹೌದು, 6 ಗಂಟೆಗೆ ಹೋಗ್ತೀನಲ್ಲ ನಾನು. ಇನ್ನೊಂದು ಸ್ವಲ್ಪ ಕೆಲಸ ಐತೆ, ಇರಿಸ್ಕೊಂಡು ನೋಡು. 9 ಗಂಟೆ ಹೋಗ್ಯಾಳ ಆಕಿ. ಹೌದಾ? ಸರಿ ಹಾಗಾದ್ರೆ. ಸರಿ ಅಮ್ಮರ, ನಾನು ಇನ್ನು ಬರ್ತೀನಿ. ಯಾರು ನೋಡ್ಕೊಂಡು ಬಂದಾಳ ಅವರು? ನಮ್ಮ ಗೌರಿ ಅಮ್ಮ. ಈಗ ಮತ್ತೇನು ನೋಡ್ಕೊಂಡು ಬಂದೀನಿ ಎಷ್ಟೊತ್ತನ CCTV ಕ್ಯಾಮ್ರಾದಾಗ? ಯಾಕೆ ನೋಡ್ಕೊಂಡು ಇಲ್ಲಿ ತನಕ ಬಂದಾನ? ಅಲ್ಲೇ ಎಲ್ಲರೂ ಫ್ರೆಂಡ್ ಮನೆಗೆ ಅಲ್ಲೇ ಹೋಗಿರ್ತಾನೆ. ಸರಿನಪ್ಪ, ನೀ ಮಲ್ಕೋ ಹೋಗು, ನನ್ನ ಕೆಲಸ ಐತೆ ಅಂದಿಟ್ಟ. ಸರಿ ದೊಡ್ಡಮ್ಮ, ನಾನು ಮಾಡ್ತೀನಿ. ಈ ಹುಡುಗಿ ಯಾಕೆ ಹಿಂಗೆ ಮಾಡ್ತ? ಹೋಗ್ಬೇಕಾರೋ ಇಲ್ಲ ಅಲ್ಲೇ ಹೋಗ್ತೀನಿ ಅಂತ ಹೇಳ ನನ್ನ ಮನೆಗೆ ಸೀದಾ. ಅವ್ರ ತಂಗಿ ರಿಸಲ್ಟ್ ಏನು ಮತ್ತೇನಾರು ಆಗೈತೇನು? ಮತ್ತೆ ಶ್ಯಾಮ್ ಬೇರೆ ಬರ್ತಿಲ್ಲ, ಫೋನ್ ಬೇರೆ ಎತ್ತಿಲ್ಲ. ಫೋನ್ ಬೇರೆ ರಿಂಗ್ ಆಗತೈತಿ, ಇವರು ಎತ್ತವಲ್ರ, ಅವನು ಎತ್ತವಲ್ರ. ಎಷ್ಟದು ಫೋನ್ ಹಚ್ಚಿದಂಗೆ ಬೆಂಗಳೂರು ಬಿಟ್ಟ ತಕ್ಷಣ ಹೇಳಿ ನಾನು ಬರಾತೀನಿ ಅಂತ ಹೇಳಿ. ಅಲ್ರಿ, ನೀವು ಬರವಲ್ರಿ. ಶ್ಯಾಮ್ ಫೋನ ಎತ್ತವಲ್ಲ, ನನಗೆ ಅದು ಗಾಬರಿ ಆಗೈತಿ. ಯಾವತ್ತೋ ಫೋನ್ ಎತ್ತಲಾರ್ದೆ ಇರಂಗಿಲ್ಲವ, ಅದಕ್ಕೆ ಹಚ್ಚಾಗತ್ತೀನಿ, ಎತ್ತವಲ್ಲ. ಈಗ ಹಚ್ಚು ನೋಡೋಣ. ನೀವು ಕರೆ ಮಾಡಿದ ಚಂದಾದಾರರು ವ್ಯಾಪ್ತಿ ಪ್ರದೇಶದಲ್ಲಿದ್ದಾರೆ. ವ್ಯಾಪ್ತಿ ಪ್ರದೇಶನ ಎಲ್ಲಿ ಹೋಗ್ಯಾನವ? ರೀ, ಕಾಲೇಜ್ಗೆ ಹೋಗ್ಯಾನ. ಕಾಲೇಜ್ಗೆ ಹೋಗಿ ಎಲ್ಲ ಎನ್ಕ್ವೈರಿ ಮಾಡಿ ಬರ್ತೀನಿ ಅಂತ ಹೋಗ್ಯಾನ. ಬರ್ತಾನೆ ತಗೋ, ಯಾರೋ ಫ್ರೆಂಡ್ಸ್ ಬಂದಿರ್ತಾರ, ಹೋಗಿರ್ತಾನೆ. ಸರಿ ರೀ, ಊಟ ಮಾಡಿ. ನನಗೆ ಹೇಳಿನಲ್ಲ, ನಾನು ದಾಬಾದಲ್ಲೇ ಊಟ ಮಾಡಿದ್ದೀನಿ, ಮಲ್ಕೊಂತೀನಿ. ಭಾಳ ಸುಸ್ತಾಗೈತಿ. ಗಾಡ್ಯಾಗ ಫುಲ್ ಕುಂತು ಮೈಕ ನೋವು ಬಂದ್ಬಿಟ್ಟೈತಿ ನೋಡಿ. ಒಟ್ಟು ಸರಿ, ಮಕ್ಕೊಂಡ್ರಿ. ಏನ್ ಮಾಡಾಕತ್ತಾರ ಮಕ್ಕಳೆಲ್ಲ? ಅಲ್ಲ ರೀ, ಗಂಗಾಗ ಮತ್ತೆ ಮಕ್ಳಿಗೆ ಇಬ್ಬರಿಗೂ ಆರಾಮಿಲ್ಲ. ಗಂಗಾಗ ಹೊಟ್ಟಿನೂ ಮಕ್ಳಿಗೆ ಇಬ್ಬರಿಗೂ ಆರಾಮಿಲ್ಲ. ನಾಯಿ ದಾಖಲೆ ಒಟ್ಟು ಕೂಡ ಹೋದ್ರಾತ್ ನೋಡ್ರಿ. ದವಾಖಾನೆ ಕರ್ಕೊಂಡು ಹೋಗ್ಬೇಕಿಲ್ಲ? ಬೆಳಿಗ್ಗೆಯಿಂದ ಏನ್ ಮಾಡಿದಿ ಮನೆಗೆ ಇದ್ಕೊಂಡು? ದವಾಖಾನೆ ಕರ್ಕೊಂಡು ಹೋಗೋದು ಬಿಟ್ಕೊಡು. ಅಲ್ರಿ, ಮನೆಗೆ ಯಾರು ಇಲ್ಲ, ನಾನು ಹೋಗ್ಬೇಕು. ಹೆಂಗಂತ ಹೋಗುತ್ತೆ ಅಲ್ಲಿ? ರಾಮು ಬಂದಿಲ್ಲ, ಶ್ಯಾಮು ಬಂದಿಲ್ಲ. ಹೌದಾ? ಅವ್ರಿಬ್ರು ಎಲ್ಲಿಗಾರ? ಏನೋ ರೀ, ರಾಮ್ ಮಾತ್ರ ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿದ್ದ. ಶ್ಯಾಮ್ ಫ್ಯಾಕ್ಟ್ರಿಗೆ ಹೋಗ್ತೀನಂದ. ಫೋನ್ ಎತ್ತವಲ್ಲ, ಎಷ್ಟೊತ್ತ ಹಚ್ಚಾಗುತ್ತೆ. ನಿಮಗೂ ಅವಾಗ್ಲೇ ಹೇಳಿದ್ನಲ್ಲ. ಹೌದಾ? ಸರಿ, ನಾನೆಲ್ಲ ನೋಡ್ಕೊಂತೀನಿ, ಮಕ್ಕಳು. ಗಂಗಾ ಇವಾಗ ಹೆಂಗಿದ್ವಾ? ಸ್ವಲ್ಪ ಪರವಾಗಿಲ್ಲ ರೀ, ಮಲ್ಕೊಂತೀನಿ. ಯಾಕೋ ಬರೀ ಮಕ್ಕೋಬೇಕನ್ಸಾಗದೆ. ಸರಿ ಹಂಗಾರೆ ಮಲ್ಕೊ. ನೀವೆಲ್ಲಿ ಮಲ್ಕೊಂತೀರಿ? ನಾನು ಇಲ್ಲೇ ಮಲ್ಕೊಂತೀನಿ ಇವತ್ತು. ಸರಿ ರೀ. ಇವ್ರೇನು ಕುಂತಲ್ಲೇ ನಿಂತೇಳ? ಅಮ್ಮ, ಮೇಡಮ್. ಹಾಂ ಸರ್. ಅಯ್ಯೋ, ಮರ್ತೇ ಬಿಟ್ಟೆ, ಮಲ್ಕೊಂಡು ಬಿಟ್ಟೆ. ಏನಮ್ಮ, ಸಲೈನ್ ಅರ್ಧ ಆಗನ್ನಯ್ಯ ನಮ್ಮನ್ನು ಕರಿ ಅಂತ ಹೇಳಿದ್ನಲ್ಲ, ಅದು ಯಾಕಂದ್ರೆ ಖಾಲಿ ಆಯ್ತಂತಂದ್ರೆ ಬ್ಲಡ್ ವಾಪಸ್ ತಗೊಳುತ್ತೆ, ಅದಕ್ಕೆ ನಾವು ಹೇಳೋದು. ಅಯ್ಯೋ ಸಾರಿ ಸರ್, ನಾನು ನೋಡ್ಲಿಲ್ಲ. ಇರ್ಲಿ, ನಾನೆಲ್ಲ ಹಾಸ್ತೀನಿ. ಏನಾದ್ರೂ ಪ್ರಜ್ಞೆ ಏನಾದ್ರೂ ಬಂದ್ರೆ ಇಮಿಡಿಯೇಟ್ ಆಗಿ ಹೇಳಿ. ಸರಿ ಸರ್. ಯಾಕೆ ಸರ್, ಏನಾಯ್ತು? ಇಫ್ ಇನ್ ಕೇಸ್ ಪ್ರಜ್ಞೆ ಏನಾದ್ರೂ ಬರಲಿಲ್ಲ ಅಂದ್ರೆ ಕೋಮಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ. ತಲೆಗೆ ಏನಾದರೂ ಜೋರಾಗಿ ಏಟು ಬಿದ್ದಿದೆಯಾ ಸರ್? ಅಷ್ಟೇನು ಬಲವಾಗಿ ಏಟು ಬಿದ್ದಿಲ್ಲ, ಸ್ವಲ್ಪ ಬಿದ್ದಿದೆ, ಅಂತ ಪರಿ ಏನಾಗಿಲ್ಲ ಅವನಿಗೆ. ಬಟ್ ಕಾಲಿಗೆ ತುಂಬಾ ಏಟು ಬಿದ್ದಿದೆ ಅಷ್ಟೇ, ಕಾಲು ಕೈ. ಆದ್ರೆ ಜೋರಾಗಿ ಬಿದ್ದಿದ್ದಾನಲ್ಲ, ಗಾಬರಿ ಆಗಿದ್ದಾನೆ, ಅದಕ್ಕೆ ಅದು ಏನು ಕಾನ್ಸಿಯಸ್ ಬರ್ತಿಲ್ಲ ಅವ್ರಿಗೆ. ಕಾನ್ಸಿಯಸ್ ಬಂದ ತಕ್ಷಣ ನೀವು ನನಗೆ ಇನ್ಫಾರ್ಮ್ ಮಾಡಿ, ಆಯ್ತಾ? ಹಾಂ ಸರ್. ಮಾ ಮಾ ಶ್ಯಾಮ್, ಮಿಸ್ಟರ್ ಶ್ಯಾಮ್ ಕಂಡಗಿರಿ. ಮಾ ಅಮ್ಮ, ಡಾಕ್ಟರ್ ಕರ್ಕೊಂಡು ಬಂದಿರತ್ತೆ. ಡಾಕ್ಟರ್. ಮಾ ಎಸ್ ಮಿಸ್. ಸರ್, ಇವರು ಮಾಮ ಅಂತ ಕನ್ವರ್ಸ್ತಿದ್ದಾರೆ. ಹೌದಾ? ಹಾಗಾದ್ರೆ ಮೆಡಿಸಿನ್ ವರ್ಕ್ ಆಗ್ತಿದೆ, ಅವ್ರಿಗೆ ಕಾನ್ಸಿಯಸ್ ಬರುತ್ತೆ ಬೆಳಗ್ಗೆ ಅನ್ನತ್ಲೆ. ನೀವೇನು ವರಿ ಮಾಡ್ಕೋಬೇಡಿ, ಆಯ್ತಾ? ಇನ್ನು ನಾವು ನೋಡ್ಕೊತೀವಿ. ಸರಿ ಸರ್, ಹಾಗಿದ್ರೆ. ಇವ್ರ ಮನೆ ಕಡೆಯಿಂದ ನೀವೇನಾ? ಏನಾಗಬೇಕು ನೀವು ಅವ್ರಿಗೆ? ಸರ್, ನಾನು ಇವ್ರ ಮನೇಲಿ ಕೆಲಸ ಮಾಡ್ತೀನಿ. ಇವ್ರಿಗೆ ಆಕ್ಸಿಡೆಂಟ್ ಆಯಿತು, ಹಾಗಾಗಿ ಇಲ್ಲಿ ಕರ್ಕೊಂಡು ಬಂದೆ ನಾನು. ಅವ್ರ ಮನೆಯವ್ರಿಗೆ ಯಾರಿಗೂ ಇನ್ನೂ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಏನಮ್ಮ, ಇದಕ್ಕಾದ್ರೂ ಕೊಟ್ಟಿದೀಯಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟು? ಸರ್, ಅವ್ರದ್ದು ದೊಡ್ಡ ಕುಟುಂಬ, ಹಾಗಾಗಿ ಅವ್ರ ಮನೇಲಿ ಯಾರನ್ನಾದ್ರೂ ಕೇಳಿ ಕೊಡ್ತೀನಿ ಸರ್. ಯಾಕಂದ್ರೆ ಸುಮ್ಮನೆ ಯಾಕೆ, ಅದು ಅಲ್ಲದೆ ನಾನು ಏನು ಅಪರಿಚಿತಳು, ಅದಕ್ಕೆ. ಅಲ್ಲಮ್ಮ, ಇಷ್ಟು ದೊಡ್ಡ ಆಕ್ಸಿಡೆಂಟ್ ಆಗಿದೆ. ಸರಿ ಬಿಡು, ಮಾರ್ನಿಂಗ್ ಅವ್ರ ಮನೆಯವ್ರನ್ನ ಕರೆಸು, ನೋಡೋಣ. ಸರಿ ಸರ್.